ಭಾರತದಲ್ಲಿ ಒಬ್ಬ ಪತ್ರಕರ್ತನ ನಿಜವಾದ ಸಂಬಳ ಎಷ್ಟು ಅನ್ನುವಂತಹ ಕುತೂಹಲ ಬಹಳ ಜನರಿಗಿರುತ್ತೆ. ಪ್ರೈಮ್ ಟೈಮ್ ನಿರೂಪಕರು ಕೋಟಿಗಟ್ಟಲೆ ಸಂಪಾದಿಸ್ತಾರೆ, ಆದ್ರೆ ನಿಜವಾಗಿಯೂ ಕೆಲಸ ಮಾಡುವಂತಹ ವರದಿಗಾರರ ಗಳಿಕೆ ಏನೂ ಇಲ್ಲ ಅನ್ನುವಂಥ ವಾಸ್ತವ ಫೆಸ್ಕೇಲ್ ಮತ್ತೆ ಶಿಕ್ಷಾದಂತಹ ವೇದಿಕೆಗಳಿಂದ ಗೊತ್ತಾಗುತ್ತೆ. ಸಾರ್ವಜನಿಕವಾಗಿ ಲಭ್ಯ ಇರುವಂತಹ ಮಾಹಿತಿಗಳ ಪ್ರಕಾರ ಭಾರತದಲ್ಲಿ ಆರಂಭಿಕ ಹಂತದ ಪತ್ರಕರ್ತರು ಒಂದು ವರ್ಷಕ್ಕೆ ಸುಮಾರು 1.5 ಇಂದ 2.5 ಲಕ್ಷ ಗಳಿಸ್ತಾರೆ. ಅಂದ್ರೆ ಒಂದು ತಿಂಗಳಿಗೆ ಕೇವಲ 12,000 ರೂಪಾಯಿಂದ 19,000 ರೂಪಾಯಿ. ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಕಾರ್ಯನಿರ್ವಹಿಸುವಂತ ದೆಹಲಿ ಮತ್ತೆ ನೋಯ್ಡಾದಂತಹ ನಗರಗಳಲ್ಲಿ ಮೂಲ ಬಾಡಿಗೆಗೂ ಕೂಡ ಅದು ಸಾಕಾಗೋದಿಲ್ಲ. ಇನ್ನು 10 ರಿಂದ 15 ವರ್ಷಗಳ ಅನುಭವ ಹೊಂದಿರುವಂತಹ ಹಿರಿಯ ಪತ್ರಕರ್ತರು ವಾರ್ಷಿಕವಾಗಿ ಸುಮಾರು 5 ರಿಂದ 6 ಲಕ್ಷ ಗಳಿಸ್ತಾರೆ ಅಂತ ವರದಿಯಾಗಿದೆ. ಆದ್ರೆ ಪ್ರಮುಖ ಆಂಕರ್ಗಳು ಒಂದು ವರ್ಷಕ್ಕೆ 4 ಕೋಟಿಯಿಂದ 15 ಕೋಟಿವರೆಗೆ ಗಳಿಸ್ತಾರೆ ಅಂತ ಹೇಳಲಾಗುತ್ತೆ. ಅರ್ಣಬ್ ಗೋಸ್ವಾಮಿ ಮತ್ತೆ ಸುಧೀರ್ ಚೌಧರಿ ಅಂತಹ ಪ್ರಮುಖ ವ್ಯಕ್ತಿಗಳು ವಾರ್ಷಿಕ ಗಳಿಕೆ ಇದು. 2025 ನವೆಂಬರ್ 21ರಂದು ಪತ್ರಿಕೆಗಳಲ್ಲಿ ಸ್ವಾವಲಂಬಿ ಭಾರತದ ಬಗ್ಗೆ ಸರ್ಕಾರದ ಬೃಹತ್ ಜಾಹೀರಾತುಗಳಿದ್ವು. ಕಾರ್ಮಿಕ ಕಾನೂನುಗಳಲ್ಲಿ ಬದಲಾವಣೆಗಳನ್ನ ಮಾಡಲಾಯಿತು. ದೊಡ್ಡ ಕೆಲಸಗಾರರು ಮತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡೋರಿಗೆ ಹೊಸ ಯುಗ ಆರಂಭ ಆಗಲಿದೆ ಅಂತ ಹೇಳಲಾಯಿತು. ಆದ್ರೆ ಈ ಬದಲಾವಣೆಗಳು ವಾಸ್ತವವಾಗಿ ಪತ್ರಕರ್ತರಿಗೆ 1955ರಲ್ಲಿ ಉದ್ಯೋಗ ಭದ್ರತೆ ಒದಗಿಸಿದಂತಹ ಹಕ್ಕುಗಳನ್ನೇ ಕಸಿದುಕೊಂಡ್ಬಿಟ್ವು. ಅದು ನ್ಯಾಯಯುತ ಸಂಬಳಕ್ಕಾಗಿ ಕಾನೂನು ರಕ್ಷಣೆಯನ್ನ ನೀಡಿತ್ತು. ಇದು ಉದ್ಯೋಗ ಭದ್ರತೆ, ವೇತನ ಮಂಡಳಿಗಳು, ಗ್ರಾಚ್ಯುಟಿ, PF, ನಿಯಂತ್ರಿತ ಕೆಲಸದ ಸಮಯ ಮತ್ತೆ ಕೈಗಾರಿಕಾ ವಿವಾದ ಕಾಯ್ದೆ ಅಡಿಯಲ್ಲಿ ರಕ್ಷಣೆಯನ್ನ ನೀಡುತ್ತಿತ್ತು. ಇನ್ನು ಕಾರ್ಮಿಕ ಕಾನೂನುಗಳನ್ನ ಮೊದಲು ತಿದ್ದುಪಡಿ ಮಾಡಲಾಗಿದ್ದು 2 ರಾಷ್ಟ್ರೀಯ ಕಾರ್ಮಿಕ ಆಯೋಗಗಳನ್ನ ರಚನೆ ಮಾಡಲಾಗಿದೆ. 1969ರಲ್ಲಿ ನ್ಯಾಯಮೂರ್ತಿ ಗಜೇಂದ್ರ ಗಡ್ಕರ್ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಲಾಯಿತು. ಅದಾದ ನಂತರ 1982ರಲ್ಲಿ ನ್ಯಾಯಮೂರ್ತಿ ರವೀಂದ್ರ ವರ್ಮಾ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಲಾಯಿತು. ಹಲವಾರು ಸಲಹೆಗಳನ್ನ ನೀಡಲಾಯಿತು ಮತ್ತೆ ಸಾಕಷ್ಟು ಚರ್ಚೆ ಕೂಡ ನಡೀತು. ಆದ್ರೆ ಎಲ್ಲಾ ಕಡತಗಳು ಕಚೇರಿಯಲ್ಲಿ ಧೂಳು ಹಿಡಿತಾನೆ ಇದ್ವು. ದೊಡ್ಡ ಕಂಪನಿಗಳು ಹೊಸ ಮಾರ್ಗಗಳನ್ನ ಕಂಡುಕೊಳ್ತಾನೆ ಇದ್ವು. ಹೊರಗುತ್ತಿಗೆ ಮೂಲಕ ಮತ್ತೆ ಈಗ ಕಾಂಟ್ರಾಕ್ಟ್ ಮೂಲಕ ಕೆಲಸ ತೆಗೆಸೋದಕ್ಕೆ ಪ್ರಾರಂಭ ಮಾಡಿದ್ವು. ದೊಡ್ಡ ಮಾಧ್ಯಮ ಕಂಪನಿಗಳು ಮುಕ್ತ ನಿಯಂತ್ರಣವನ್ನ ಹೊಂದಿದ್ವು. ಅವ್ರು ಬಯಸಿದಾಗ ನೇಮಕ ಮಾಡ್ಕೊಳ್ಬಹುದು ಮತ್ತೆ ಬಯಸಿದಾಗ ವಜಾ ಕೂಡ ಮಾಡಬಹುದು. 1947ರಲ್ಲಿ ದೇಶದ ಮೊದಲ ಕಾರ್ಮಿಕ ಕಾನೂನು ಕೈಗಾರಿಕಾ ವಿವಾದ ಕಾಯ್ದೆ ಜಾರಿಗೆ ತಂದಾಗ ಪರಿಸ್ಥಿತಿ ಜಟಿಲ ಆಯಿತು. ಈ ಕಾನೂನನ್ನ ಸುದ್ದಿ ಉದ್ಯಮಕ್ಕೆ ಅನ್ವಯಿಸೋದು ಕಠಿಣ ಕೆಲಸ ಅಂತ ಸಾಬೀತಾಯ್ತು. ಯಾಕಂತಂದ್ರೆ ಸುದ್ದಿ ಉದ್ಯಮದಲ್ಲಿ ಒಂದು ಕಡೆಗೆ ಸುದ್ದಿಗಳನ್ನ ಸಂಗ್ರಹಿಸಿ ಬರೆಯುವಂತ ಪತ್ರಕರ್ತರಿದ್ರೆ ಇನ್ನೊಂದು ಕಡೆಗೆ ಪತ್ರಕರ್ತರಲ್ಲದ ಸಿಬ್ಬಂದಿ ಕೂಡ ಇರ್ತಾರೆ. ಇವೆರಡೂ ವರ್ಗಗಳನ್ನ ವ್ಯಾಖ್ಯಾನಿಸೋದು ಇಕ್ಕಟ್ಟಿನದ್ದಾಗಿತ್ತು. ಕಾರ್ಮಿಕರು ಅಂತ ಪರಿಗಣಿಸಲಾದಂತಹ ಕಾರಣಕ್ಕೆ ಪತ್ರಕರ್ತರು ಈ ಕಾಯ್ದೆ ವ್ಯಾಪ್ತಿಯಿಂದ ಹೊರಗುಳ್ಕೊಂಡ್ರು. ಹಾಗೆ ಮತ್ತೊಂದು ಕಡೆಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಕಾರ್ಮಿಕ ಕಾನೂನುಗಳಿಗೆ ಒಳಪಟ್ಟಿರುವಂತಹ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಇತರ ಉದ್ಯೋಗಿಗಳಿದ್ರು. ಪತ್ರಿಕಾ ಸಂಘಗಳು ಬಹಳ ಪ್ರಬಲವಾಗಿದ್ದ ಕಾರಣ ತಮ್ಮ ಹಕ್ಕುಗಳನ್ನ ಪ್ರತಿಪಾದಿಸೋದಿಕ್ಕೆ ಸರ್ಕಾರಿ ಯಂತ್ರೋಪಕರಣಗಳು ಮತ್ತೆ ಕಾನೂನು ವಿಧಾನಗಳನ್ನ ಬಳಸ್ಕೊಂಡ್ರು. ಆದ್ರೆ ನಿಜವಾಗಿಯೂ ಕೆಲಸ ಮಾಡುವಂತ ಪತ್ರಕರ್ತರು ಸಂಪೂರ್ಣವಾಗಿ ಒಂಟಿಯಾಗ್ಬಿಟ್ರು. ಅವರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಬೇಕಾಯ್ತು. ಕೇಂದ್ರ ಸರ್ಕಾರ ಕಡೆಗೆ ಪತ್ರಿಕಾ ಆಯೋಗವನ್ನ ಸ್ಥಾಪಿಸಿತು. ಈ ಆಯೋಗ ಪತ್ರಕರ್ತರ ಕೆಲಸದ ಪರಿಸ್ಥಿತಿ, ಅವ್ರ ಸಂಬಳ ಮತ್ತೆ ಅವ್ರ ಕೆಲಸದ ಸಮಯವನ್ನ ಕೂಲಂಕುಷವಾಗಿ ಪರಿಶೀಲಿಸಿತು. ಪತ್ರಕರ್ತರ ಪರಿಸ್ಥಿತಿಗಳನ್ನ ಸುಧಾರಿಸಬೇಕಾದ್ರೆ ಅವ್ರ ಸೇವಾ ಪರಿಸ್ಥಿತಿಯನ್ನ ನಿಯಂತ್ರಿಸೋದಿಕ್ಕೆ ಮತ್ತೆ ಅವರಿಗೆ ಉದ್ಯೋಗ ಭದ್ರತೆಯನ್ನು ಒದಗಿಸೋದಿಕ್ಕೆ ಕಾನೂನು ಜಾರಿಗೆ ಬರಬೇಕು ಅಂತ ಆ ಆಯೋಗ ಹೇಳ್ತು. ನೋಟಿಸ್ ಅವಧಿಗಳು, ಗ್ರಾಚ್ಯುಟಿ ಮತ್ತೆ ಪಿಂಚಣಿ ಯೋಜನೆ ಮಾತ್ರ ಅಲ್ಲದೇನೆ ಕೆಲಸದ ಸಮಯವನ್ನ ನಿಗದಿಪಡಿಸೋದು, ಕನಿಷ್ಠ ವೇತನವನ್ನ ನಿರ್ಧಾರ ಮಾಡೋದು ಮತ್ತೆ ವೇತನ ಸಹಿತ ರಜೆಯಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಅದು ಹೇಳ್ತು. 1946ರ ಕೈಗಾರಿಕಾ ಉದ್ಯೋಗ ಕಾಯ್ದೆ ಮತ್ತೆ 1952ರ EPF ಕಾಯ್ದೆ ಅಂತ ಕಠಿಣ ಕಾನೂನುಗಳನ್ನ ಸುದ್ದಿ ಉದ್ಯಮಕ್ಕೆ ಅನ್ವಯಿಸೋದಿಕ್ಕೆ ಆಯೋಗ ಶಿಫಾರಸ್ ಮಾಡುತ್ತೆ. ಆ ಆಯೋಗದ ಈ ಶಿಫಾರಸುಗಳನ್ನ ಅನುಸರಿಸಿ ಸಂಸತ್ತು 1955ರಲ್ಲಿ ವರ್ಕಿಂಗ್ ಜರ್ನಲಿಸ್ಟ್ಸ್ ಆಕ್ಟ್ ಅಂದ್ರೆ WJ ಆಕ್ಟ್ ಅನ್ನುವಂತ ಒಂದು ಕಾನೂನನ್ನ ಅಂಗೀಕರಿಸಿತು. ಈ ಕಾನೂನು ಮೊದಲ ಬಾರಿಗೆ ಪತ್ರಿಕೆ ಉದ್ಯೋಗಿ ಯಾರು ಅನ್ನೋದನ್ನ ಸ್ಪಷ್ಟಪಡಿಸಿತು. ಪತ್ರಕರ್ತನ ವ್ಯಾಖ್ಯಾನ ಮತ್ತೆ ಪತ್ರಕರ್ತರಲ್ಲದ ಉದ್ಯೋಗಿಗಳ ಬಗ್ಗೆ ಅದು ಸ್ಪಷ್ಟವಾಗಿ ಹೇಳ್ತು. WJ ಆಕ್ಟ್ ನೇರವಾಗಿ ಪತ್ರಕರ್ತರಿಗೆ ಕೈಗಾರಿಕಾ ವಿವಾದ ಕಾಯ್ದೆ ಅಂದ್ರೆ ID ಆಕ್ಟ್ ರಕ್ಷಣೆಯನ್ನ ನೀಡಿತು. ಅದರೊಂದಿಗೆ ಪತ್ರಕರ್ತನನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ನೀಡಬೇಕಾದಂತ ಪರಿಹಾರ ಸಾಮಾನ್ಯ ಕೆಲಸಗಾರನಿಗಿಂತನೂ ಹೆಚ್ಚಿರುತ್ತೆ ಅಂತ ಈ ಕಾನೂನು ಸ್ಪಷ್ಟಪಡಿಸಿದೆ. ದೀರ್ಘ ಸೇವೆಯ ನಂತರ ನೀಡಲಾಗುವಂತಹ ಗ್ರಾಚ್ಯುಟಿಯನ್ನ ಪತ್ರಕರ್ತರಿಗೆ ಕೇವಲ 3 ವರ್ಷಗಳ ಸೇವೆಗೆ ಸೀಮಿತಗೊಳಿಸಲಾಯಿತು. ಮೊದಲ ಬಾರಿಗೆ ಪತ್ರಕರ್ತರ ಕೆಲಸದ ಸಮಯ ಮತ್ತೆ ಅವರ ರಜೆಯ ಹಕ್ಕನ್ನ ಕಾನೂನುಬದ್ಧವಾಗಿ ತಿರುಗಿಸಲಾಯಿತು. ಇಲ್ಲಿ ಮಹತ್ವದ ಬದಲಾವಣೆ ಏನು ಅಂತ ಅಂದ್ರೆ ಕೇಂದ್ರ ಸರ್ಕಾರ ಸಂಬಳ ನಿರ್ಧರಿಸುವಂತಹ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ತು. ಸರ್ಕಾರ ವೇತನ ಮಂಡಳಿಯನ್ನ ರಚನೆ ಮಾಡೋದಕ್ಕೆ ನಿರ್ಧಾರ ಮಾಡಿತು. 20ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ಹೊಂದಿರುವಂತಹ ಯಾವುದೇ ಸಂಸ್ಥೆಯನ್ನ
PF ಕಾಯ್ದೆಯ ವ್ಯಾಪ್ತಿಗೆ ತರಲಾಯಿತು. 1955ರ ಕಾರ್ಯನಿರತ ಪತ್ರಕರ್ತರ ಕಾಯ್ದೆ ಮತ್ತೆ WJJ ಕಾಯ್ದೆ ಪತ್ರಕರ್ತರ ಹಕ್ಕುಗಳನ್ನ ನೀಡಿತು. ಆದ್ರೆ ಈ ವೇತನ ಮಂಡಳಿಗಳು ವೇತನ ಹೆಚ್ಚಳಕ್ಕೆ ಶಿಫಾರಸು ಮಾಡಿದ ತಕ್ಷಣನೇ ಪತ್ರಿಕೆಯ ಮಾಲೀಕರು ಸಕ್ರಿಯರಾದ್ರು. ಆ ಸಮಯದಲ್ಲಿ ಪತ್ರಿಕೆಗಳು ಮಾತ್ರನೇ ಇದ್ವು, ದೂರದರ್ಶನ ಇರಲಿಲ್ಲ. ಆ ಕಾನೂನನ್ನ ದುರ್ಬಲಗೊಳಿಸೋದಕ್ಕೆ ಮಾಲೀಕರು ಸಾಧ್ಯ ಇರುವಂತಹ ಎಲ್ಲಾ ಪ್ರಯತ್ನಗಳನ್ನ ನಡೆಸ್ತಾರೆ. ದೊಡ್ಡ ಮಾಲೀಕರುಗಳೆಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ WJJ ಕಾಯ್ದೆಯನ್ನ ಪ್ರಶ್ನೆ ಮಾಡ್ತಾರೆ. ಇದು ಅವರ ಸ್ವಾತಂತ್ರ್ಯ ಮತ್ತೆ ವ್ಯವಹಾರಕ್ಕೆ ಅಡ್ಡಿಯಾಗತ್ತೆ ಅಂತ ಅವರು ವಾದ ಮಾಡಿದ್ರು. ಮಾಲೀಕರು ಗುತ್ತಿಗೆ ವ್ಯವಸ್ಥೆ ಮಾರ್ಗವನ್ನ ಕಂಡುಕೊಂಡ್ರು. ವೇತನ ಮಂಡಳಿಯ ನಿಯಮಗಳು ಶಾಶ್ವತ ಅಥವಾ ನಿಯಮಿತ ಉದ್ಯೋಗಿಗಳಿಗೆ ಅನ್ವಯಿಸುತ್ತವೆ. ಆದ್ರೆ ಮಾಲೀಕರು ಪತ್ರಕರ್ತರು ಕಾಂಟ್ರಾಕ್ಟ್ ಗಳಿಗೆ ಸಹಿ ಹಾಕಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮಜಿಥಿಯ ವೇತನ ಮಂಡಳಿಯಂತ ಹೊಸ ವೇತನ ಮಂಡಳಿಗಳು ವರದಿಯನ್ನ ಸಲ್ಲಿಸಿದಾಗಲೆಲ್ಲ ಮಾಲೀಕರು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ರು. ಹಾಗೆ ಅದೇ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಮಜಿಥಿಯ ವೇತನ ಮಂಡಳಿ ಜಾರಿಗೆ ಆಸಕ್ತಿಯನ್ನ ತೋರಿಸಲಿಲ್ಲ. ಅದನ್ನ 2014ರಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮಾಲೀಕರ ಪ್ರಭಾವಕ್ಕೆ ಅಧೀನರಾಗಿದ್ರು ಮತ್ತೆ ಬಡ ಪತ್ರಕರ್ತರು ಹೆಚ್ಚಿನ ಸಂಬಳಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಓಡಬೇಕಾಯ್ತು. ಇದರ ಪರಿಣಾಮವಾಗಿ ವೇತನ ಮಂಡಳಿ ಕೇವಲ ಫೈಲ್ಗಳಲ್ಲಿನೇ ಉಳ್ಕೊಳ್ತು. ಇದಾದ ಬಳಿಕ ಭಾರತ ಸರ್ಕಾರ 29 ಪ್ರತ್ಯೇಕ ಕಾನೂನುಗಳನ್ನ ಕಾರ್ಮಿಕ ಸಂಹಿತೆಗಳು ಅಂತ ಕರೆಯಲ್ಪಡುವಂತ 4 ವಿಭಾಗಗಳಾಗಿ ಒಟ್ಟುಗೂಡಿಸ್ತು. ಇದರಲ್ಲಿ ವೇತನ ಸಂಹಿತೆ ಮತ್ತೆ ಕೈಗಾರಿಕಾ ಸಂಬಂಧ ಸಂಹಿತೆ 2020, ಸಾಮಾಜಿಕ ಭದ್ರತೆ ಸಂಹಿತೆ 2020 ಮತ್ತು ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತೆ ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020. ಇವುಗಳಲ್ಲಿ ವೇತನ ಸಂಹಿತೆಯನ್ನ ಸಂಸತ್ತು ಅಂಗೀಕರಿಸಿತು. ಆದ್ರೆ ಉಳಿದ 3 ಸಂಹಿತೆಗಳ ಬಗ್ಗೆ ವಿವಾದ ಎದ್ದಿತು. ಇದಾದ ನಂತರ ಉಳಿದ 3 ಸಂಹಿತೆಗಳನ್ನ ಅಂಗೀಕರಿಸಿದಾಗ ಭಾರತೀಯ ಮಜ್ದೂರ್ ಸಂಘ ಸೇರಿದ ಹಾಗೆ ದೇಶದ ಎಲ್ಲಾ ಪ್ರಮುಖ ಕಾರ್ಮಿಕ ಸಂಘಗಳು ಅವುಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ವು. ಈ ಹೊಸ ಬದಲಾವಣೆಗಳು ಕಾರ್ಮಿಕರ ಹಕ್ಕುಗಳನ್ನ ದುರ್ಬಲಗೊಳಿಸುತ್ತವೆ ಮತ್ತೆ ಉದ್ಯೋಗದಾತರು ನಿರಂಕುಶವಾಗಿ ವರ್ತಿಸೋದಕ್ಕೆ ಅವಕಾಶವನ್ನ ನೀಡುತ್ತೆ ಅನ್ನೋದು ಒಕ್ಕೂಟಗಳ ತಕರಾರಾಗಿತ್ತು. ಅಲ್ಲದೆ ಕಾರ್ಮಿಕ ಕಾನೂನುಗಳು ಸಂವಿಧಾನದಲ್ಲಿ ಸಮಕಾಲೀನ ಪಟ್ಟಿಯ ಭಾಗ ಆಗಿದ್ದು ರಾಜ್ಯಗಳು ಮತ್ತೆ ಅವುಗಳ ನಿಯಮಗಳ ಒಪ್ಪಿಗೆ ಇಲ್ಲದೇನೆ ರಾಷ್ಟ್ರವ್ಯಾಪಿ ಜಾರಿಗೆ ತರೋದು ಅಸಾಧ್ಯ ಆಗಿತ್ತು. ಇದರ ಪರಿಣಾಮವಾಗಿ ಈ ಕಾನೂನುಗಳು ಏನೂ ಆಗದೇನೆ ಉಳ್ಕೊಂಡಿವೆ. ಸರ್ಕಾರವು 2025ರ ಡಿಸೆಂಬರ್ 30ರಂದು ಮತ್ತೊಮ್ಮೆ ಹೊಸ ಕರಡು ನಿಯಮಗಳನ್ನ ಪ್ರಕಟಿಸಿತು. ಈ ಹೊಸ ಕಾರ್ಮಿಕ ಸಂಹಿತೆಗಳು ಈ ವರ್ಷ ಏಪ್ರಿಲ್ 1ರಿಂದ ಜಾರಿಗೆ ಬರ್ತವೆ. ಅಂದ್ರೆ ಇದು ನಿರ್ದಿಷ್ಟವಾಗಿ ಹೇಳೋದಾದ್ರೆ ಪತ್ರಕರ್ತರಿಗೆ ಸಂಬಂಧಪಟ್ಟಂತಹ ಕಾನೂನುಗಳಾದ ಕಾರ್ಯನಿರತ ಪತ್ರಕರ್ತರ ಕಾಯ್ದೆ ಮತ್ತೆ ವೇತನ ನಿರ್ಣಯ ಕಾಯ್ದೆಗಳು ಎಲ್ಲೋ ಸಿಲುಕೊಂಡಿವೆ. ಅದನ್ನ ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತೆ ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಸೇರಿಸಲಾಗಿದೆ. ಅದು ಒಂದೇ ಸಂಹಿತೆ ಒಳಗೆ ಸರ್ಕಾರ ಒಟ್ಟು 13 ಹಳೆಯ ಕಾನೂನುಗಳನ್ನ ಕ್ರೋಢೀಕರಿಸಿದೆ. ಇದರಲ್ಲಿ 1948ರಲ್ಲಿ ಕಾರ್ಖಾನೆಗಳ ಕಾಯ್ದೆ ಜೊತೆಗೆ ತೋಟಗಳು, ಕಾರ್ಮಿಕರು, ಗಣಿಗಳು, ಮೋಟಾರು ವಾಹನಗಳು, ಸಾರಿಗೆ ಕಾರ್ಮಿಕರು ಮತ್ತೆ ಬೀಡಿ ಮತ್ತೆ ಸಿಗಾರ್ ಕಾರ್ಮಿಕರನ್ನ ಸಹ ನಿಯಂತ್ರಿಸುವಂತಹ ಕಾನೂನುಗಳು ಕೂಡ ಸೇರಿವೆ. ಅಂದ್ರೆ ಪತ್ರಕರ್ತರು ಈಗ ಈ ವರ್ಗಗಳ ಅಡಿಯಲ್ಲಿ ಬರ್ತಾರೆ. ಇದು ಅರ್ಥವಾಗದಂತಹ ಸಂಗತಿಯಾಗಿದೆ. ಗುತ್ತಿಗೆ ಕಾರ್ಮಿಕರನ್ನ ರದ್ದುಗೊಳಿಸುವ ಮತ್ತೆ ನಿಯಂತ್ರಿಸುವಂತ 1970ರ ಕಾನೂನನ್ನ ಕೂಡ ಈ ಸಂಹಿತೆಯ ಭಾಗವನ್ನಾಗಿ ಮಾಡಲಾಗಿದೆ. ಪತ್ರಕರ್ತರನ್ನ ಕಾರ್ಮಿಕರೊಂದಿಗೆ ಯಾಕೆ ಸೇರಿಸಲಾಗ್ತಾ ಇದೆ? ಒಂದು ಕಾಲದಲ್ಲಿ ಪ್ರಭಾವಿ ಸಂಪಾದಕರು ಅಥವಾ ವರದಿಗಾರರಾಗಿ ಪತ್ರಕರ್ತರು ಅನುಭವಿಸ್ತಾ ಇದ್ದಂತಹ ಕಾನೂನು ರಕ್ಷಣೆಗಳನ್ನ ಈಗ ಕಾರ್ಖಾನೆ ಕಾರ್ಮಿಕರು ಅಥವಾ ಗುತ್ತಿಗೆ ಕಾರ್ಮಿಕರ ನಿಯಮಗಳಡಿ ತರಲಾಗಿದೆ. ಕಾರ್ಯನಿರತ ಪತ್ರಕರ್ತರ ಕಾಯ್ದೆ ಮತ್ತೆ 1958ರ ವೇತನ ನಿಗದಿ ಕಾನೂನಿನಂತಹ ರಕ್ಷಣೆಗಳು ಈಗ ಇಲ್ಲವಾಗಿವೆ. 1955ರಿಂದ ದೇಶದ ಇತಿಹಾಸದಲ್ಲಿ ಪತ್ರಕರ್ತರು ಮತ್ತೆ ಸುದ್ದಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಯಾವುದೇ ನಿರ್ದಿಷ್ಟ ಕಾನೂನು ಅಸ್ತಿತ್ವದಲ್ಲಿ ಇಲ್ಲದೆ ಇರೋದು ಇದೇ ಮೊದಲು. ಪತ್ರಕರ್ತರ ಕರ್ತವ್ಯದ ಸಮಯ 8 ಗಂಟೆಗಳಾಗಿರುತ್ತೆ. ಆದ್ರೆ ಹೊಸ ಕಾನೂನು ಅದನ್ನು ಉಲ್ಲೇಖ ಮಾಡೋದಿಲ್ಲ. ಈ ಹೊಸ ಸಂಹಿತೆ ಸಂಬಳವನ್ನು ಹೆಚ್ಚಿಸುವಂತಹ ಅಥವಾ ಪರಿಷ್ಕರಿಸೋದ್ರ ಬಗ್ಗೆ ಏನನ್ನು ಹೇಳೋದಿಲ್ಲ. ಇದಲ್ಲದೇನೆ ಒಬ್ಬ ಪತ್ರಕರ್ತನನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಅವ್ರಿಗೆ ಸಿಗಬೇಕಾದಂತಹ ಪರಿಹಾರದಂತ ವಿಶೇಷ ರಕ್ಷಣೆಯನ್ನು ಕೂಡ ಇದು ಕಸಿದುಕೊಳ್ಳುತ್ತೆ. ಇದು ಪತ್ರಕರ್ತರ ಎಲ್ಲಾ ಭದ್ರತೆಗಳನ್ನು ಕೂಡ ಕಸಿದುಕೊಳ್ಳುತ್ತೆ. ಡಿಜಿಟಲ್ ಮಾಧ್ಯಮ ಪತ್ರಕರ್ತರಿಗೆ ಒಂದು ಭರವಸೆ ಹಾಕಿ ಕಾಣಿಸ್ತು. ಆದ್ರೆ ಇಂಟರ್ನೆಟ್ ಯುಗ ಆರಂಭ ಆದ ತಕ್ಷಣನೇ ಮಾಲೀಕರು 1955 ಮತ್ತೆ 1958ರ ಹಳೆಯ ಕಾನೂನುಗಳು ಮುದ್ರಣ ಪತ್ರಿಕೆಗಳಿಗೆ ಮಾತ್ರನೇ ಅಂತ ಹೇಳ್ತೊಡಗಿದ್ರು. ಡಿಜಿಟಲ್ ಸುದ್ದಿ ಕೋಣೆಯಲ್ಲಿ ಕೆಲಸ ಮಾಡುವವರನ್ನ ಸಾಫ್ಟ್ವೇರ್ ವೃತ್ತಿಪರರು ಅಥವಾ ಕಂಟೆಂಟ್ ಕ್ರಿಯೇಟರ್ ಅಂತ ವಾದ ಮಾಡಲಾಯಿತು. ಅವರು ಹಳೆಯ ಕಾರ್ಯನಿರತ ಪತ್ರಕರ್ತರ ಕಾಯ್ದೆಯ ವ್ಯಾಖ್ಯಾನಕ್ಕೆ ಹೊಂದಿಕೆ ಆಗೋದಿಲ್ಲ ಅಂತ ಹೇಳಲಾಯಿತು. ಆದ್ರಿಂದ ಮಾಲೀಕರು ಡಿಜಿಟಲ್ ವೇದಿಕೆಗಳಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ಪತ್ರಕರ್ತರನ್ನ ವೇತನ ಮಂಡಳಿಯ ರಕ್ಷಣೆಯಿಂದ ಸಂಪೂರ್ಣವಾಗಿ ಹೊರಗಿಟ್ರು. ಸರ್ಕಾರ ಈ ವಿಷಯದ ಬಗ್ಗೆ ಮೌನವಾಗಿತ್ತು. ಸುದ್ದಿಯನ್ನ ಕಾಗದದ ಮೇಲೆ ಮುದ್ರಿಸಿದ್ರು ಅಥವಾ ಮೊಬೈಲ್ ಪರದೆಯಲ್ಲಿ ನೋಡಿದ್ರು ಕೂಡ ಅದನ್ನ ತರೋರು ಪತ್ರಕರ್ತರು ಅನ್ನೋದನ್ನ ಸ್ಪಷ್ಟಪಡಿಸಲಿಲ್ಲ. ಈ ಗೊಂದಲದ ಪರಿಣಾಮವಾಗಿ ಸುದ್ದಿ ಮನೆಗಳು ಕಾರ್ಖಾನೆಗಳ ಹಾಗಾಗಿ
ಅಲ್ಲಿನ ಪತ್ರಕರ್ತರನ್ನ ಕೇವಲ ಡೇಟಾ ಎಂಟ್ರಿ ಆಪರೇಟರ್ ಅಂತ ನೋಡ್ಲಾಗ್ತಾ ಇದೆ ಇವತ್ತು. ಫ್ರೀಲ್ಯಾನ್ಸಿಂಗ್ ಮತ್ತೆ ಕಾಂಟ್ರಾಕ್ಟ್ ಕೆಲಸದ ಪರಿಣಾಮ ಆಗಿ ಕಂಪನಿಗಳು ಶಾಶ್ವತ ಉದ್ಯೋಗದ ಕಲ್ಪನೆಯನ್ನೇ ತೆಗೆದುಹಾಕಿವೆ. ಇವತ್ತು ಡಿಜಿಟಲ್ ಮಾಧ್ಯಮದ ಆದಾಯ ಮಾದರಿ ಅನಿಶ್ಚಿತತೆ ಅಂತ ಈಗ ವಾದ ಮಾಡಲಾಗಿದೆ. ಆದ್ರಿಂದ ಪತ್ರಕರ್ತರಿಗೆ ಈ ಹಿಂದೆ ಇದ್ದಂತಹ ಯೋಜನೆಗಳನ್ನ ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸರ್ಕಾರ ಕೂಡ ಒಪ್ಕೊಂಡಂಗಾಗಿದೆ. ಪತ್ರಕರ್ತರು ಕಾರ್ಖಾನೆ ಕಾರ್ಮಿಕರ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು. ವೀಕ್ಷಕರೇ, ಈ ಕುರಿತು ನೀವೇನ್ ಹೇಳ್ತೀರಿ? ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.